ಈ ಜಿಲ್ಲಾಧಿಕಾರಿಗಳು ಬಂದು ಕ್ಷಮೆ ಹಾಕಿಸಿ ಈಗಲೇ ವಾಪಸ್ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ ನಾವು ಕೂಡ ನಮ್ಮ ಹೋರಾಟವನ್ನು ವಾಪಸ್ ತಗೊಳ್ತೀವಿ. ಮತ್ತೆ ಏನು ನಮ್ಮ 32 ಬೇಡಿಕೆ ರೈತರ ಬೇಡಿಕೆ ಇದೆ ಅವರವರ ಗ್ರಾಮಕ್ಕೆ ಬಂದು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಿಮ್ಮ ಸಮ್ಮುಖದಲ್ಲಿ ಹೇಳಿ ನಮ್ಮ ಹೋರಾಟವನ್ನು ವಾಪಸ್ ತಗೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಮ್ಮ ಹೆಣದ ಮೇಲೆ ಅವ್ರು ಹೋಗ್ಲಿ. ಜಿಲ್ಲಾಧಿಕಾರಿಗಳು ಹೊರಗಡೆ ಬರ್ಲಿಕ್ಕೂ ಬಿಡೋದಿಲ್ಲ. ನಾವು ಒಳಗಡೆ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಯಾರು ಕೂಡ ಹೊರಗಡೆ ಬರ್ಲಿಕ್ಕೂ ನಮ್ಮ ಕಾರ್ಯಕರ್ತರು ಬಿಡೋದಿಲ್ಲ. ನೋಡಿ, ಇವಾಗ ಇಷ್ಟು ಕಾರ್ಯಕರ್ತರು ಬಂದಿದ್ದಾರೆ, ಮಧ್ಯಾಹ್ನದ ಮೇಲೆ ಇದ್ರ ಡಬಲ್ ಕಾರ್ಯಕರ್ತರು ಬರ್ತಾರೆ. ಮಂಡ್ಯದ ಮದ್ದೂರು ಮಂಡ್ಯದಿಂದ ನಮ್ಮ ಅಧ್ಯಕ್ಷರು ಆಗ್ಲೇ ಕರೆ ಕೊಟ್ಟಿದ್ದಾರೆ, ಅಲ್ಲಿಂದನೂ ರೈತರು ಬರ್ತಾರೆ. ಈ ಕಡೆ ಬಿಡದಿ ಭಾಗದಿಂದ, ಕನಕಪುರದ ಭಾಗದಿಂದ, ಚನ್ನಪಟ್ಟಣದ ಭಾಗದಿಂದ ಮಧ್ಯಾಹ್ನ ಮೇಲೂ ಕೂಡ ಇನ್ನೂ 500 ಜನ ಕಾರ್ಯಕರ್ತರು, ನಮ್ಮ ಎಲ್ಲ ಸಂಘಟನೆ ಕಾರ್ಯಕರ್ತರು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಅನಿರ್ದಿಷ್ಟಾವಧಿಗೋಸ್ಕರವನ್ನೇ ಇಟ್ಕೊಂಡಿರುವಂತದ್ದು. ಒಟ್ಟಿಗೆ ಬಂದು ನಿಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನೀವು ಕೂಡ ನಮ್ಮನ್ನ ಒಂದು 4-5 ದಿವಸದಿಂದ ಕೂಡ ಸಹಕಾರ ಕೊಡಬೇಕು, ಬೇಡ ಅಂತ ಹೇಳಿ ವಿನಂತಿ ಮಾಡಿದ್ರಿ ಪೊಲೀಸ್ ಇಲಾಖೆಯವರು. ಅದಕ್ಕೆ ಬೆಲೆ ಕೊಟ್ಟು ನಾವು ಇಷ್ಟು ಜನ ಬಂದಿದ್ದೀವಿ, ಮಧ್ಯಾಹ್ನ ಮೇಲೆ ಇಷ್ಟು ಜನ ಬರ್ತಾರೆ. ಎಲ್ಲರನ್ನು ಕೂಡ ಯಾವ ಜೈಲಿಗೆ ಕಳಿಸ್ತೀರಿ, ಏನ್ ಮಾಡ್ತೀರೋ ನಿಮಗ್ ಬಿಟ್ಟಿದ್ದು. ನಮ್ಮ ಹೋರಾಟವನ್ನ ತಿಕ್ಕಲು ಈ ಜಿಲ್ಲಾಧಿಕಾರಿಗಳಿಗೆ ಆಗೋದಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳಿಗೆ ಸಂಬಳ ಕೊಡೋದು ನಮ್ಮ ತೆರಿಗೆ ದುಡ್ಡಲ್ಲಿ, ನಮ್ಮ ರೈತರು ಕಟ್ತಕ್ಕಂಥ ತೆರಿಗೆ ದುಡ್ಡಲ್ಲಿ, ಕಂದಾಯದ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡುವಂತದ್ದು. ನೀವು ಕೂಡ ರೈತರ ಮಕ್ಕಳೇ, ಭಾಷಣದಲ್ಲಿ ಮಾತ್ರ ಹೇಳ್ತೀರಿ ನಾನು ಕೂಡ ರೈತರ ಮಗ ಅಂತ ಹೇಳಿ, ಮತ್ತೆ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ತೀರಿ. ನಿಮಗೆ 25-30 ವರ್ಷದಿಂದ ನಮ್ಮ ದಲಿತರ ಕೆಲಸಗಳಾಗ್ತಾ ಇಲ್ಲ. ದಲಿತ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತರು ಬಂದು ಮನೆ ಅದನ್ನ ಕಸದ ಬುಟ್ಟಿಗೆ ಹಾಕ್ತೀರಿ. ಏನು ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಏನೋ ನಮ್ಮ ರೈತರು ಮುಖ್ಯಮಂತ್ರಿಗಳು ನಾಡಿನ ದೊರೆ ಬಂದಿದ್ದಾರೆ, ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಸಾವಿರಾರು ರೈತರು ಹೋಗಿ ಮನವಿಯನ್ನು ಕೊಟ್ಟಂತದ್ದ ಬೆಳಗ್ಗೆ ನೋಡಿದ್ರೆ ಕಸದ ಬುಟ್ಟಿಲಿ ಎರ್ಚಾಡ್ತಿದೆ. ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಗೆ ಗೊತ್ತಾಯ್ತಲ್ಲ, ಇದು ಯಾವ ಅವಿವೇಕ ಜಿಲ್ಲಾಧಿಕಾರಿಗಳು ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಇವತ್ತು ನಮ್ಮ ಹೋರಾಟ ಶಾಂತಿಯುತವಾದಂತ ಹೋರಾಟ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನಬದ್ಧವಾದಂತ ಹೋರಾಟದ ಹಕ್ಕನ್ನ ನಾವು ಕೇಳ್ತಿದೀವಿ. ನೀವೇನಾದ್ರು ಹೋರಾಟಕ್ಕೆ ತಡೆ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಅವಮಾನ,